ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಕಲಿಯೋಣ ಡಾಕ್ಯುಮೆಂಟ್ ಕರೆಕ್ಷನ್ ನಾವು ಯಾವ ತರ ಮಾಡಬಹುದು. ಏನಾದರೂ ತಪ್ಪಾಗಿರೋದನ್ನ ಸರಿಪಡಿಸಬಹುದು ಅಥವಾ ಯಾವುದಾದ್ರೂ ಒಂದು ಫಾರ್ಮ್ ಫಿಲ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಆ ಫಾರ್ಮ್ ಅನ್ನ ವಾಪಸ್ ಯಾವ ತರ ಎಂಟಿ ಮಾಡ್ಕೋಬಹುದು ಪೂರ್ತಿ ಕ್ಲೀನ್ ಆಗಿ. ಯಾವ ತರ ಈ ನನ್ನ ಕಡೆ ಒಂದು ಟಿಸಿ ಇದೆ, ಇಲ್ಲಿ ನೋಡಬಹುದು ನೀವು. ಈ ಟಿಸಿ ಒಳಗಡೆ ಯಾವ ತರ ಇದೆ, ಈ ತರ ಎಲ್ಲ ಫಾರ್ಮ್ಗಳು ಕೂಡ ಇಲ್ಲಿ ತುಂಬಿಟ್ಟಿದ್ದಾರೆ. ಈ ಟಿಸಿ ಒಳಗಡೆ ಈ ತರ ಡೀಟೇಲ್ಸ್ ಬರ್ತಾ ಇದೆ. ನನ್ಗೇನ್ ಬೇಕಾಗಿದೆ, ಈ ಟಿಸಿ ಪೂರ್ತಿ ಎಂಟಿ ಬೇಕಾಗಿದೆ. ಎಲ್ಲ ಹಾಕಿರೋ ಡೀಟೇಲ್ಸ್ ನನಗೆ ಇಲ್ಲಿ ಬೇಕಾಗಿಲ್ಲ. ಈ ಡೀಟೇಲ್ಸ್ ಪೂರ್ತಿ ತೆಗೆದ್ಬಿಟ್ಟು ಈ ಟಿಸಿ ಯಾವ ತರ ಇದೆ ಇದೇ ತರ ನನಗೊಂದು ಟಿಸಿ ಬೇಕಾಗಿದೆ. ಅದನ್ನ ಯಾವ ತರ ಮಾಡ್ಕೋಬಹುದು, ಸಿಗ್ನೇಚರ್ ಇರಬಾರ್ದು, ಏನು ಇರಬಾರ್ದು, ಪೂರ್ತಿ ಕ್ಲೀನ್ ಆಗಿ ಆಗ್ಬೇಕು. ಅದನ್ನ ಯಾವ ತರ ರೆಡಿ ಮಾಡ್ಕೋಬಹುದು. ಇದು ಒಂದೇ ಅಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ಕರೆಕ್ಷನ್ ಮಾಡಬಹುದು. ಪ್ರತಿಯೊಂದು ಯಾವ್ದು ಬೇಕಾದಿರ್ಲಿ, ಅದು ಸರ್ಟಿಫಿಕೇಟ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಡಾಕ್ಯುಮೆಂಟ್ ಫಾರ್ಮ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಅದನ್ನ ಯಾವ ತರ ನಾವು ಕ್ಲೀನ್ ಮಾಡ್ಕೋಬಹುದು, ಒಳಗಡೆ ಬರ್ದಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ನಾವು ಯಾವ ತರ ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದೊಳಗೆ ಗೊತ್ತಾಗುತ್ತೆ ನಿಮ್ಗೆ. ಯಾವ ತರ ಕ್ಲೀನ್ ಮಾಡ್ಕೋಬಹುದು ಮತ್ತೆ ಯಾವ ತರ ತಿದ್ದುಪಡಿಯನ್ನ ನಾವು ಮಾಡ್ಕೋಬಹುದು ಅನ್ನೋದನ್ನ. ದಯವಿಟ್ಟು ನೀವು ಇವತ್ತೇನ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನೋಟಿಫಿಕೇಶನ್ ನಿಮ್ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ನೀವು ಮನೆಯಲ್ಲೇ ಕುತ್ಕೊಂಡು ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋನ ನೋಡ್ತಾನೆ ಇರಿ. ನೋಡೋಣ ಯಾವ ತರ ಕ್ಲೀನ್ ಮಾಡ್ಕೋಬಹುದು. ಮೊದಲನೇದಾಗಿ ನಾನು ಕಂಪ್ಯೂಟರ್ ಒಳಗಡೆ ಫೋಟೋಶಾಪ್ ಇರಬೇಕಾಗ್ತದೆ. ಫೋಟೋಶಾಪ್ ಒಳಗಡೆ ಜಾಸ್ತಿ ಎಡಿಟಿಂಗ್ ಮಾಡುವಂತ ನಾವು ಕಲಿಬಹುದು. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಬಟನ್ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಓಪನ್ ಮಾಡ್ಕೋತಾ ಇದ್ದೀನಿ. ಅಡೋಬ್ ಫೋಟೋಶಾಪ್ 7.0 ಆಲ್ ಪ್ರೋಗ್ರಾಮ್ ಹೋಗ್ಬೇಕು. ಇಲ್ಲಿಂದ ನೋಡಬಹುದು ನೀವು, ಅಡೋಬ್ ಫೋಟೋಶಾಪ್ 7.0 ಓಪನ್ ಮಾಡ್ಕೋಬೇಕು. ಓಪನ್ ಆಗುತ್ತೆ. ಓಪನ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಪನ್ ಆಗ್ತಿದ್ದಾನೆ. ಈ ತರ ಓಪನ್ ಆದಾಗ ಈ ತರ ಎಲ್ಲ ಲೇಯರ್ ಪ್ಲಾಂಟ್, ಇದು ಬಹಳ ಇಂಪಾರ್ಟೆಂಟ್ ಇರಬೇಕು. ಇದರ ಒಳಗಡೆ ಆ ಫೋಟೋನ ಓಪನ್ ಮಾಡೋದು. ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ತೀನಿ. ಓಪನ್ ಅಂತ ಹೇಳ್ತಿದ್ದಾನೆ. ಇರುವಂತ ಆ ಫೋಟೋ ಯಾವ್ದನ್ನ ನಾವು ಎಡಿಟ್ ಮಾಡಬೇಕಾಗಿದೆಯೋ ಆ ಫೋಟೋನ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಮಾಡ್ತಿದ್ದಾಗನೇ ನನ್ಗೆ ಏನ್ ಮಾಡ್ಬೇಕಾಗಿದೆ, ಅಲ್ಟ್ ಹಿಡಿದು ನಿಮ್ಮ ಮೌಸ್ ಒಳಗಡೆ ಏನ್ ಗಾಲಿ ಇರ್ತದಲ್ಲ ಆ ಗಾಲಿಗೆ ಸರಿಸ್ಬೇಕು. ಮೇಲ್ಗಡೆ ಕೆಳಗಡೆ ಮಾಡಿದ್ರೆ ಈ ತರ ಜೂಮ್ ಔಟ್ ಆಗ್ತಾ ಇರತ್ತೆ. ನನ್ಗೇನ್ ಮಾಡ್ಬೇಕಾಗಿದೆ, ಈ ಫಾರ್ಮ್ ಪೂರ್ತಿ ಒರಿಜಿನಲ್ ಬೇಕಾಗಿದೆ. ಇಲ್ಲಿ ಒಳಗಡೆ ಇಲ್ಲಿ ಯಾವ್ದೋ ಸ್ಕೂಲ್ ಹೆಸರಿತ್ತು, ನಾನು ಅದನ್ನ ಹೈಡ್ ಮಾಡಿಬಿಟ್ಟಿದ್ದೀನಿ. ಓಕೆ, ಈಗ ಏನ್ ಮಾಡ್ಬೇಕಾಗಿದೆ, ನನಗೆ ಇದನ್ನ ಬ್ಲಾಕ್ ನಂಬರ್ ಏನಿದೆಯಲ್ಲ ಇದು ತೆಗಿಬೇಕಾಗಿದೆ. ಇವೆಲ್ಲ ಕ್ಲೀನ್ ಮಾಡಿ ನಮ್ದೇ ಆದಂತ ಒಂದು ಫಾರ್ಮ್ ಅನ್ನ ನಾವು ರೆಡಿ ಮಾಡ್ಕೋಬೇಕಾಗಿದೆ, ಅಥವಾ ಎಂಟಿ ಅನ್ನ ರೆಡಿ ಮಾಡಬೇಕಾಗಿದೆ. ಇದನ್ನ ಪೂರ್ತಿ ಕ್ಲೀನ್ನೆಸ್ ಮಾಡಬೇಕಾಗಿದೆ. ಯಾವ ತರ ಮಾಡ್ಕೊಳ್ಳೋದು ನೋಡೋಣ, ಯಾವ ತರ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಇವಾಗ ಏನ್ ಮಾಡ್ತಾ ಇದ್ದೀನಿ, ಇದನ್ನ ತೆಗಿಬೇಕಾಗಿದೆ ಅಂತ ನಾವು ಏನ್ ಮಾಡ್ಬೋದು, ಇಲ್ಲಿಂದ ಬ್ರಷ್ ಟೂಲ್ ಸಿಗತ್ತೆ. ಬ್ರಷ್ ಟೂಲ್ ತಗೋತಿದ್ದಾಗನೇ ಏನ್ ಮಾಡೋದು, ಈ ಬ್ರಷ್ ಏನ್ ಕೇಳುತ್ತಾ, ಬ್ರಷ್ ಏನ್ ಮಾಡ್ತದೆ, ಯಾವ ಕಲರ್ ತಗೋತೀರಿ ಆ ಕಲರ್ ನಮ್ಗೆ ಬ್ರಷ್ ಒಳಗಡೆ ಸಿಕ್ಬಿಡುತ್ತೆ. ಅದನ್ನು ಪೇಸ್ಟ್ ಮಾಡ್ತೀವಿ. ಅದೇ ತರ ಬ್ರಷ್ ತಗೋತಿದ್ದಾಗ ಏನ್ ಮಾಡೋದು, ಅಲ್ಟ್ ಹಿಡಿದು ಇಲ್ಲಿಂದಾನೆ ಅಲ್ಟ್ ಹಿಡ್ಕೊಳ್ಳೋದು, ಇಲ್ಲೇ ಬಾಜು ಕಲರ್ನೇ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಇದನ್ನ ಪೇಸ್ಟ್ ಮಾಡ್ಬೋದು. ಬಟ್ ಕಲರ್ ನೆನ್ಸ್ ಕಾಣಿಸುತ್ತೆ, ನೀವು ನೋಡ್ಬೋದು ಇಲ್ಲಿ ತೆಗೆದಾಗ ಸ್ವಲ್ಪ ಕಲರ್ ತರ ಕಾಣಿಸುತ್ತೆ. ಇಲ್ಲಿ ಇದೇ ಒರಿಜಿನಲ್ ತರ ಕಾಣಿಸೋದಿಲ್ಲ. ಅದೇ ಒರಿಜಿನಲ್ ಟೈಪೇ ಕಾಣಿಸ್ಬೇಕಾಗಿದೆ ಅಂದ್ರೆ ಅಲ್ಟ್ ಕಂಟ್ರೋಲ್ ಜೆಡ್ ಮಾಡ್ಕೊರಿ. ವಾಪಸ್ ಒರಿಜಿನಲ್ ತರಾನೇ ಇದೇನಿದೆ ಇಲ್ಲಿ ಚಿಕ್ ಏನ್ ಕಾಣಿಸ್ತಾ ಇದೆ, ಇದೇ ಕಲರ್ ನಮ್ಗೆ ಇಲ್ಲಿ ಬರ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದ, ಇಲ್ಲಿಂದ ಕೋಲನ್ ಸ್ಟಾಂಪ್ ಟೂಲ್ ಅಂತ ಸಿಗತ್ತೆ. ಈ ಕೋಲನ್ ಸ್ಟಾಂಪ್ ಟೂಲ್ ತಗೊಳ್ಳೋಣ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೋಲನ್ ಸ್ಟಾಂಪ್ ಟೂಲ್ ಯಾವ ತರ ಅಂದ್ರೆ ಇಲ್ಲಿ ಹಿಂದ್ಗಡೆ ಪೇಜ್ ಅನ್ನೇ ಕಾಪಿ ಮಾಡ್ಕೊಂಡು ನಾವು ಎಲ್ಲಿ ಕ್ಲಿಕ್ ಮಾಡ್ತೀವಿ ಅಲ್ಲಿ ಬಂದು ಪ್ರೆಸೆಂಟ್ ಆಗುತ್ತೆ. ಅವಾಗ ಅಲ್ಟ್ ಹಿಡಿದು ನಾನು ಈ ತರ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇವಾಗ ಇಲ್ಲಿಂದ ನಾನು ಏನ್ ಮಾಡ್ತೀನಿ, ಈ ತರ ರೆಡಿ ಮಾಡ್ಕೋತೀನಿ. ಇಲ್ಲಿ ನೋಡಿ, ಸೇಮ್ ಟು ಸೇಮ್ ಇಲ್ಲಿ ಪೇಂಟ್ ಅಂದ್ರೆ ಬ್ರಷ್ಲೇ ಮಾಡಿರೋ ತರ ಕಾಣಿಸೋದಿಲ್ಲ. ಇವಾಗ ನೋಡ್ಬೋದು ನೀವು, ಬ್ರಷ್ಗೆ ಮತ್ತೆ ಇದಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ. ಕೆಳಗಡೆ ಸ್ವಲ್ಪ ದಿಮ್ನು ಕೂಡ ಆಗ್ಬಿಟ್ಟಿದೆ. ಹಾಗಿರೋದ್ರಿಂದ ಆಲ್ಟ್ ಕಂಟ್ರೋಲ್ ಜೆಡ್ ಮಾಡಿ ಸ್ವಲ್ಪ ಬ್ರಷ್ ಏನ್ ಮಾಡೋದಿಲ್ಲಿಂದ ಹಾರ್ಡ್ ಬ್ರಷ್ ತಗೊಳ್ಳೋಣ. ಅಂದ್ರೆ ಸ್ವಲ್ಪ ಸ್ಮೂತ್ ಬ್ರಷ್ ಇತ್ತು, ಈ ತರ ಹಾರ್ಡ್ ಬ್ರಷ್ ತಗೊಂಡು ಆಲ್ಟ್ ಹಿಡಿಯೋದು. ಇದನ್ನ ಮಾಡಿದರೆ ಕೆಳಗಡೆ ಇದಕ್ಕೆ ಏನೂ ಆಗೋದಿಲ್ಲ. ನೋಡಿ ಇಲ್ಲಿ ಬ್ರಷ್ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಕಲರ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಏನೋ ಡಸ್ಟ್ ಹತ್ತಿದೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು ನೀವು. ಕಂಟ್ರೋಲ್ ಆಲ್ಟ್ ಜೆಡ್ ಮಾಡೋದು, ವಾಪಸ್ ಹೋಗ್ಬಿಡತ್ತೆ. ಆಲ್ಟ್ ಹಿಡಿಯೋದು, ಅದೇ ಪೇಸ್ಟ್ ಯಾವ್ದಿದು ಸ್ಟಾಂಪ್ ಟೂಲ್ ತಗೊಳ್ಳೋಣ. ನೋಡಿ ಕ್ಲೀನ್ ಆಗುತ್ತೆ, ಪೂರ್ತಿ ಚಂದ ಕ್ಲೀನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಈ ಕೆಳಗಡೆ ಬರ್ತಾ ಇದೆ. ಈ ಫೀಮೇಲ್ ಕೂಡ ಚೇಂಜಸ್ ಮಾಡಬೇಕಾಗಿದೆ ಅಂದ್ರೆ ಇದನ್ನು ಕೂಡ ನಾವೇನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಸೊ ಬ್ರಷ್ ಅನ್ನ ದೊಡ್ಡ ಮಾಡ್ಕೊಳ್ಳೋಣ. ಅಲ್ಟ್ ಹಿಡಿದು ಸ್ವಲ್ಪ ಈ ಕಡೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡೋದು, ಇವಾಗ ಫಿಲ್ ಮಾಡಿ ಇಲ್ಲಿರೋ ಕಲರ್, ಇಲ್ಲೇನ್ ಪ್ಲಸ್ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿರೋ ಕಲರ್ ನಮ್ಗೆ ಇಲ್ಲಿ ಬಂದು ಪ್ರೆಸೆಂಟ್ ಆಗಿಬಿಡುತ್ತೆ. ನೋಡ್ಬೋದು ನೀವು, ಪ್ರತಿಯೊಂದು ಕೂಡ ಕ್ಲೀನ್ ಆಗಿ ಬಿಡುತ್ತೆ ನಮ್ಗೆ. ಸೇಮ್ ಟು ಸೇಮ್ ಅಲ್ಟ್ ಹಿಡಿಯೋದು, ಪೂರ್ತಿ ಕ್ಲೀನ್. ಮತ್ತೆ ಇಲ್ಲಿನೂ ಕೂಡ ತೆಗೆದು ಬಿಡೋದು, ಪೂರ್ತಿ ಕ್ಲೀನ್ ಆಗುತ್ತೆ. ಏನ್ ಇದ್ರಲ್ಲಿ ಡಿಫಿಕಲ್ಟ್ ಇಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ಈ ತರ ಎರೇಜರ್ ಮಾಡ್ಕೋಬಹುದು. ಪೂರ್ತಿ ಒರಿಜಿನಲ್ ಆಗಿ ಪ್ರತಿಯೊಂದನ್ನು ಕೂಡ ನೀವು ಎಡಿಟ್ ಮಾಡಬಹುದು. ಪ್ರತಿಯೊಂದು ವಿಡಿಯೋ ನೋಡ್ಬೇಕಾಗಿತ್ತು ನಾನು ಆಗ್ಲೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಬರ್ತಾ ಇರುತ್ತೆ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಮೊದಲ ಗೊತ್ತಾಗ್ತದೆ, ಅವಾಗ್ಲೇನೆ ಬರೋದು. ಈ ತರ ಎಲ್ಲ ಇದನ್ನು ತೆಗಿಬೇಕಾಗಿದೆ ಅಂದ್ರೆ ಇದನ್ನು ತೆಗೆದು ಬಿಡೋಣ, ಪೂರ್ತಿಯಾಗಿ ತೆಗೆದು ಬಿಡ್ಬೋದು. ಓಕೆ, ಈ ತರ OBC ಇಟ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಕೂಡ ತೆಗಿಬೇಕಾಗಿದೆ, ತೆಗೆದು ಬಿಡೋಣ. ಪೂರ್ತಿ ಎಲ್ಲ ಎಡಿಟ್ ಮಾಡಬೇಕಾಗಿದೆ ಅಂದ್ರು ಆಮೇಲೆ ನೀವು ಟೈಪ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಟೈಪ್ ಯಾವ ತರ ಮಾಡೋದು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಯಾವ ತರ ನಾವು ಟೈಪ್ ಅನ್ನ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಓಕೆ, ಇದನ್ನು ಕೂಡ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋಣ.
ಅಲ್ಟ್ ಹಿಡಿತಾ ಇದ್ದೀನಿ, ಅಲ್ಲೇ ಕಲರ್ನ ನಾನು ತಂದು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಅಲ್ಟ್ ಹಿಡಿಯೋದು, ಇಲ್ಲಿ ಇರ್ತಕ್ಕಂಥ ಕಲರ್ ತಗೊಳ್ಳೋದು, ಇಲ್ಲಿನೂ ಕೂಡ ಪೇಸ್ಟ್ ಮಾಡ್ಬೋದು ನೀವು ಆರಾಮಾಗಿ ಈಸಿಯಾಗಿ. ಇಲ್ಲಿ ನೋಡಿ, ಇಲ್ಲಿ ವ್ಯತ್ಯಾಸ ಇದೆ, ಮೇಲ್ಗಡೆ ಕಲರ್ ಕೆಳಗಡೆ ಕಲರ್ ಬೇರೆ ಆಯಿತು. ಅವಾಗ ಇಲ್ಲಿದ್ದ ಕಲರ್ ತಗೊಂಡು ನಾವೇನು ಮಾಡೋದು, ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು. ಅಂದರೆ ಅಲ್ಲಿದೆ ಅದರ ಬಾಜು ಕಲರ್ನೇ ತಗೋಬೇಕಾಗ್ತದೆ. ಮೇಲಿಂದ ಮತ್ತು ಕೆಳಗಿಂದ ಸ್ವಲ್ಪ ಕಲರ್ ವೇರಿಯೇಷನ್ ಇರೋದ್ರಿಂದ ಸ್ವಲ್ಪ ನಾವೇನು ಮಾಡೋದು, ಅಲ್ಲೇ ಇರ್ತಕ್ಕಂಥ ಕಲರ್ನ ತಗೊಂಡು ಈ ಥರ ಎರೇಜರ್ ಮಾಡ್ತಾ ಹೋಗೋದು. ನೋಡಿ ಈ ಥರ ಎಲ್ಲ ನಾವೇನು ಮಾಡ್ಬೋದು, ಕ್ಲೀನ್ ಮಾಡ್ಕೊಂಬಿಡ್ಬೋದು. ಓಕೆ, ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಂಗೆ ಇಲ್ಲಿನೂ ಕೂಡ ಇದೆ, ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಇದೆ. ಇದಕ್ಕೂ ಕೂಡ ಸೇಮ್ ಟು ಸೇಮ್ ಕಲರ್ ಮತ್ತು ಸೇಮ್ ಟು ಸೇಮ್ ಬ್ಯಾಕ್ಗ್ರೌಂಡ್ ಅಲ್ಲಿ ಬರ್ತಾ ಇರುತ್ತೆ. ಈ ಟೂಲ್ಸ್ ಯೂಸ್ ಮಾಡೋದ್ರಿಂದ ಯಾವುದು ಕೋಲರ್ ಸ್ಟ್ಯಾಂಪ್ ಟೂಲ್ ಅನ್ನೋದಿರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬಹುದು, ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟ್ ಈ ಕಡೆ ಎಲ್ಲ ವೈಟ್ ಕಲರ್ಲಿಂದ ಇದನ್ನು ಚೇಂಜಸ್ ಮಾಡ್ಕೋಬಹುದು. ನೋಡಿ ನೆಕ್ಸ್ಟ್ ಕರೆಕ್ಟ್ ಆಯಿತು. ಎನ್ನೆ ಅನ್ನೋದಿರುತ್ತೆ, ಇರಲಿ, ಅದನ್ನೇ ಪರವಾಗಿಲ್ಲ. ಹಿಂದಿ ಇಂಗ್ಲೀಷ್ ಈಗ ಚೇಂಜ್ ಮಾಡ್ಬೋದು ತುಂಬಾ. ಎಸ್ ಅನ್ನೋದಿದೆ, ಇದನ್ನು ಕೂಡ ಚೇಂಜ್ ಮಾಡಬೇಕಾಗಿದೆ. ನಿಲ್ ಅನ್ನೋದಿದೆ, ಇಲ್ಲಿ 2 ಕಲರ್ ಇದೆ. ಮೇಲ್ಗಡೆ ಫಸ್ಟ್ ಒಂದು ಕಲರ್ ತೆಗೀರಿ, ಆಮೇಲೆ ಬ್ರಷ್ ಶಾಪ್ ಸಾನ್ ಮಾಡಿಕೊಂಡು ಕೆಳಗಡೆದ ಎರೇಜರ್ ಕೂಡ ಮಾಡ್ಬೋದು. ಅಂದರೆ ಕೆಳಗಡೆ ಬಂದುಬಿಡ್ತದೆ, ಅದು ಅಲ್ಟ್ ಹಿಡಿದು ಇಲ್ಲಿಂದಾನೆ ಚೇಂಜಸ್ ಮಾಡ್ಕೋಬೋದು. ನೋಡಿ ಈ ಥರ ನಾವು ಏನು ಮಾಡ್ತೀವಿ, ಎರೇಜರ್ನ ಮಾಡ್ಕೋಬೋದು. ತಿಳಿತಾ ಇದೆಯಾ, ಗೊತ್ತಾಗ್ತಿದೆಯಲ್ಲ? ಇದ್ರಲ್ಲಿ ಏನು ದೊಡ್ಡ ಭಾಳ ಏನಿಲ್ಲ. ಅಲ್ಟ್ ಹಿಡಿಯೋದು, ಬಾಜು ತೆಗೆದು ಬಿಡೋದಪ್ಪ. ಅಲ್ಟ್ ಹಿಡಿಯೋದು, ಅದನ್ನೇ ತೆಗೆದು ಬಿಡೋದು. ಅಲ್ಟ್ ಹಿಡಿಯೋದು, ತೆಗೆದು ಬಿಡೋದು. ನೋಡಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಅಲ್ಟ್ ಹಿಡಿಯೋದು, ಪೂರ್ತಿ ತೆಗೆದು ಬಿಡೋದು. ಪೂರ್ತಿ ಎಂಟಿನೇ ಮಾಡಬೇಕಾಗಿದೆ ನಮ್ಗೆ, ಅಂದರೆ ಪೂರ್ತಿ ತೆಗೆದು ಬಿಡೋಣ. ನೋಡಿ ತುಂಬ ಸರಳವಾಗಿದೆ. ಅಲ್ಟ್ ತಗೊಂಡು ಇದನ್ನು ಅಲ್ಟ್ ಹಿಡಿದು ಕ್ಲಿಕ್ ಮಾಡ್ಕೊಳ್ಳೋದು. ಅಲ್ಟ್ ಹಿಡಿದು ಕ್ಲಿಕ್ ಮಾಡೇ ತೆಗಿಬೇಕು. ಇದನ್ನು ತುಂಬ ಈಸಿಯಾಗಿದೆ, ಏನು ಡಿಫಿಕಲ್ಟ್ ಇಲ್ಲ. ಓಕೆ, ತುಂಬ ಜನರಿಗೆ ಹೆಲ್ಪ್ ಆಗುವಂಥ ಕ್ಲಾಸ್ ಆಗಿರೋದ್ರಿಂದ ದಯವಿಟ್ಟು ಈ ವಿಡಿಯೋನ ನೋಡ್ತಿದ್ದಾಗಲೇ ಲೈಕ್ ಮಾಡಬೇಕು. ಲೈಕ್ ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ, ನನ್ನ ವಿಡಿಯೋ ನೋಡ್ತಿದ್ದಾರಪ್ಪ, ಇಷ್ಟ ಆಗ್ತಿದೆ ಅಂತೇಳಿ. ಮತ್ತು ಬೇರೆ ಬೇರೆ ವಿಡಿಯೋ ಮಾಡಲಿಕ್ಕೆ ನನಗೂ ಆಪರ್ಚುನಿಟಿ ಆಗುತ್ತೆ, ಖುಷಿ ಆಗ್ತದೆ. ಖುಷಿ ಪಡಿಸ್ಬೇಕಲ್ಲ, ನಾನು ನಿಮ್ಮನ್ನು ಖುಷಿ ಪಡಿಸ್ತಾ ಇದ್ದೀನಿ. ಈಗ ನೋಡಿ ಅಲ್ಟ್ ಫ್ರೆಶ್ ಮಾಡ್ಕೊಂಡು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇಲ್ಲಿನೂ ಕೂಡ ಇನ್ನೊಂದು 2 ಇದೆ, ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ. ಪೂರ್ತಿ ತೆಗೆದು ಬಿಡ್ತೀನಿ. ಇಲ್ಲಿಂದನೂ ಕೂಡ ಇದನ್ನು ಕೂಡ ಅಲ್ಟ್ ಹಿಡಿಯೋದು, ಇದನ್ನು ಕೂಡ ತೆಗೆದು ಬಿಡೋದು. ಪೂರ್ತಿ ತೆಗೆದು ಬಿಡೋಣ, ಯಾವುದು ಇಡೋದು ಬೇಕಾಗಿಲ್ಲ. ಪೂರ್ತಿ ಫಾರ್ಮ್ ಎಂಟಿನೇ ಆಗಬೇಕಾಗಿದೆ. ಸ್ಟ್ಯಾಂಡರ್ಡ್ ಕೂಡ ತೆಗೆದು ಬಿಡೋದು. ಓಕೆ, ಈ ಥರ ಕೂಡ ತೆಗೆದು ಬಿಡ್ಬೋದು. ಮತ್ತು ಇಲ್ಲಿನೂ ಕೂಡ ಇದೆ, ಇದನ್ನು ಕೂಡ ತೆಗೆದು ಬಿಡೋಣ. ಪೂರ್ತಿ ತೆಗೆದುಬಿಟ್ಟೆ ನಾನು. ಓಕೆ, ಇಂಗ್ಲೀಷ್ ಹಿಂದಿ ಸಬ್ಜೆಕ್ಟ್ ಕೂಡ ಇತ್ತು, ಅದನ್ನು ಕೂಡ ಇಟ್ಕೊಂಡ್ಬಿಡ್ಬೋದು. ತೆಗೆದುಬಿಟ್ಟಿದ್ದೀನಿ. ಮತ್ತು ಇನ್ನೂ ಏನೇನು ಸಿಗ್ನೇಚರ್ ಇದೆ, ಕೆಲವೊಂದು ಸಿಗ್ನೇಚರ್ ಇವು ಕೂಡ ರಿಮೂವ್ ಮಾಡಬೇಕಾಗಿದೆ. ಅಂದರೆ ಅಲ್ಟ್ ಹಿಡಿಯೋದು, ಕ್ಲಿಕ್ ಮಾಡೋದು, ಇದೇ ಕಲರ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದು. ಅಲ್ಟ್ ಹಿಡಿಯೋದು, ತೆಗೆದು ಬಿಡೋದು. ಅದಾದಮೇಲೆ ಅದನ್ನು ಟೈಪ್ ಮಾಡ್ಕೋಬೇಕು. ಇಲ್ಲಿ ಥರ ತೆಗಿಯೋಣ. ಅದಾದಮೇಲೆ ಅದನ್ನು ಬರಿಬೋದು ನೀವು, ಅದೇನು ಇದು ಡಿಫಿಕಲ್ಟ್ ಇಲ್ಲ. ನೆಕ್ಸ್ಟ್ ಈ ಕಡೆ ಬಾಜುನು ಕೂಡ ತೆಗಿಬೇಕಾಗಿದೆ, ಇದನ್ನು ಕೂಡ ತೆಗೆದು ಬಿಡೋಣ. ಪೂರ್ತಿ ಈ ಥರ ಕ್ಲೀನ್ ಮಾಡ್ಕೋಬೋದು. ನೋಡಿ ಅಲ್ಲಿ ಬರಿಬೋದು. ನಾವು ಇದನ್ನೇ ಎರೇಜರ್ ಮಾಡಿಕೊಂಡು ಇನ್ನೊಂದ್ಸತಿ ಟೈಪ್ ಮಾಡ್ಕೊಂಡು ಅದೇ ಥರ ಅಕ್ಷರಗಳನ್ನು ಅಲ್ಲಿ ಇಡ್ಬೋದು. ನೋಡಿ ಪೂರ್ತಿ ಕ್ಲೀನ್ ಆಗಿದೆ. ಇಲ್ಲೂ ಕೂಡ ಸ್ವಲ್ಪ ಸ್ಟ್ಯಾಂಪ್ ಇದೆ, ಅದನ್ನು ಕೂಡ ತೆಗೆದು ಬಿಡೋಣ. ಯಾವುದೇ ರೀತಿಯಿಂದ ಸ್ಟ್ಯಾಂಪ್ ಕಾಣಿಸ್ಬಾರ್ದು. ಯಾವ ಸ್ಟ್ಯಾಂಪು ನಮಗೆ ಬೇಕಾಗಿಲ್ಲ, ಮಾಡ್ತಿರೋದೇ ಎಡಿಟಿಂಗ್. ಹಾಗಾಗಿರೋದ್ರಿಂದ ಯಾವುದು ಇಟ್ಕೊಳ್ಳೋಕೆ ಬೇಡ. ಅಲ್ಟ್ ಹಿಡಿಯೋದು, ಪೂರ್ತಿ ಈ ಥರ ಕ್ಲೀನ್ ಮಾಡ್ಕೊಂಬಿಡೋದು. ನೋಡೋಣ, ಅದೇ ಥರ ಲೈನಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ ತೆಗಿಯೋಣ. ತೆಗೆದಾದ್ಮೇಲೆ ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಇದೆ ಅದನ್ನು ಕೂಡ ಮಾಡ್ಕೊಂಬಿಡ್ಬೋದು.
ಕರೆಕ್ಟ್ ಆಯ್ತಾ. ಇವಾಗ ಇದೇ ಲೈನ್ ಮುಂದೆ ಬೇಕಾಗಿದೆ ಅಂದರೆ ಅದೇ ಥರ ಮುಂದೆ ತೊಗೊಂಡ್ಬಿಡೋದು, ಸೇಮ್ ಮತ್ತಲ್ವಾ. ಈ ಥರ ನಾವೇನು ಮಾಡ್ಕೋಬೋದು, ಪೂರ್ತಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಪೂರ್ತಿ ಸ್ವಚ್ಛ ಮಾಡ್ಕೊಂಡ್ಬಿಡೋದು. ಈಗ ಇದನ್ನು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ತೆಗಿಬೇಕಾಗಿದೆ ಹೋಯ್ತು, ಇಲ್ಲೇನು ಕೂಡ ತೆಗಿಬೇಕಾಗಿದೆ ಹೋಗಿದೆ. ನೆಕ್ಸ್ಟ್ ಯಾವ ಟೂಲ್ಸ್ ತುಂಬ ಕೆಲಸ ಮಾಡೋದು, ಯಾವುದೋ ಕೋಲನ್ ಸ್ಟ್ಯಾಂಪ್ ಟೂಲ್ ಅನ್ನೋದು ಇದೆಯಲ್ಲ, ಬಹಳ ಚಂದ ಕೆಲಸ ಮಾಡ್ತದೆ. ಈಗ ಟೈಪ್ ಮಾಡಬೇಕಾಗಿದೆ ಇದೇ ಥರ ಸಹ ಲೆಟರ್ಗಳು ನಮಗೆ ದಿಮ್ ಆಗಿ ಲೈಟ್ ಆಗಿ ಬೇಕಾಗಿದೆ ಅಂದ್ರೆ ಏನು ಮಾಡೋದ, ಟಿ ಟೂಲ್ ತಗೊಳ್ಳೋದ. ಅದೇ ಥರ ಕಲರ್ಸನ್ನು ಇಲ್ಲಿಂದ ಕೆಳಗಡೆ ಅದೇ ಥರ ಕಲರ್ ಸ್ವಲ್ಪ ಡಾರ್ಕ್ನೆಸ್ ಒಳಗಡೆನೆ ಅದೇ ಥರ ಕಲರನ್ನು ತೊಗೊಂಡು ನಾವೇನು ಮಾಡೋದು, ಟೈಪ್ ಮಾಡಲಿಕ್ಕೆ ಶುರು ಮಾಡಬೇಕು. ಇದೇ ಥರ ಕಲರ್ ತೊಗೊಳ್ಳೋಣ. ಓಕೆ, ಟಿ ಫ್ರೆಶ್ ಮಾಡ್ಕೊರಿ, ಅಕ್ಷರ ಭಾಳ ದೊಡ್ಡ ಆಗ್ತಾವೆ. ಇಲ್ಲಿಂದ ಸೈಜ್ ಕಡಿಮೆ ಮಾಡ್ಕೊಳ್ಳೋಣ. 12 ಏನು ಮಾಡೋಣ, ಯಾವುದಾದ್ರು ಗುರು 9X ಅಂತ ನಾನು ಮಾಡ್ತಾ ಇದ್ದೀನಿ. ಗುರು 9X ಇದೇ ಅಕ್ಷರಗಳಿಗೆ ಏನು ಮಾಡೋದು, ಇವಾಗ ಇಲ್ಲಿಂದ ಕನ್ನಡದೊಳಗಿದೆ ಅಲ್ಲ ಅದನ್ನು ಇಂಗ್ಲೀಷ್ ಒಳಗಡೆ ಮಾಡ್ಕೊಂಬಿಡೋದು ಏರಲ್ಲ ಅಂತೇಳಿ. ಕ್ಯಾಪಿಟಲ್ ಲೆಟರ್ ಬೇಕಾಗಿದೆ ಅಂದ್ರೂ ಕೂಡ ನಾವೇನು ಮಾಡೋದು, ಇಲ್ಲಿಂದ ಜಿ ಕ್ಯಾಪಿಟಲ್ ಇಟ್ಕೊಂಡು ಚೇಂಜ್ ಮಾಡೋದು. ಸೇಮ್ ಇದೇ ಥರ ಇನ್ನೂ ಸ್ವಲ್ಪ ಕಲರ್ ದಿಮ್ ಮಾಡಬೇಕಾಗಿದೆ, ಅವಾಗ ಏನು ಮಾಡ್ಕೊಳ್ಳೋದು, ಮತ್ತೆ ನಾವೇನು ಮಾಡೋದು, ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ಸ್ವಲ್ಪ ಇನ್ನೂ ಲೈಟ್ ಕಲರ್ ಬರಬೇಕಾಗಿದೆ ಅಂದರೆ ಈ ಥರ ಚೇಂಜಸ್ ಮಾಡ್ಕೊಳ್ಳೋದು. ಸ್ವಲ್ಪ ಲೈಟ್ ಕಲರ್ ಅದೇ ಥರ ಬರುತ್ತೆ. ಇದನ್ನು ಇಟ್ಕೊಳ್ಳಿ, ಪ್ರಿಂಟ್ ಒಳಗಡೆ ಕರೆಕ್ಟ್ ಬಂದುಬಿಡುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಈ ಥರ ನಾವೇನು ಮಾಡ್ಬೋದು, ಇವಾಗ ಟೈಪ್ ಮಾಡ್ತಾ ಹೋಗ್ಬೋದು, ಪ್ರತಿಯೊಂದಕ್ಕೂ ಕೂಡ ಟೈಪ್ ಮಾಡ್ತಾ ಹೋಗ್ಬೋದು. ನೀವು ಏನೇನು ಬರಿಬೇಕಾಗಿದೆ ಇದೇ ಥರ ಟಿ ತೊಗೊಳ್ಳೋದು, ಇಲ್ಲಿ ಕ್ಲಿಕ್ ಮಾಡೋದು, ಮುಂದೇನು ಬರಿಬೇಕಾಗಿದೆ ಬರಿಬೋದು. ಎಜುಕೇಷನ್ ಸೆಂಟರ್ ಅಂತ ಕೂಡ ಬರಿಬೋದು. Ctrl+C. ಪ್ರಿಂಟ್ ತೆಗೆದಾಗ ಎಲ್ಲ ಬ್ಲ್ಯಾಕೇ ಬರ್ತಾವೆ, ಅದು ಬ್ಲ್ಯಾಕ್ ಇದು ಬ್ಲ್ಯಾಕ್ ಅಲ್ಲ. ಇಲ್ಲಿ ಕಾಣಿಸೋದು ಈ ಥರ ಕಾಣಿಸ್ತಾ ಇರುತ್ತೆ. ನೀವು ಪ್ರಿಂಟ್ ತೆಗೆದ್ರೆ ಅಂದ್ರೆ ಎಲ್ಲ ಅಕ್ಷರ ಬ್ಲ್ಯಾಕೇ ಕಾಣಿಸ್ತಾವೆ, ಗೊತ್ತಾಗ್ತದೆ. ಓಕೆ, ಈ ಥರ ನಾವೇನು ಮಾಡ್ಬೋದು, ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಶುರು ಮಾಡ್ಬೋದು. ನಮ್ಗೆ ಯಾವ ಥರ ಬೇಕು ಅದೇ ಥರ ಫಾರ್ಮ್. ಮತ್ತು ಇದ್ರದ್ದು ಕಲರ್ ಗಿಲರ್ ಏನೋ ಭಾಳ ದಿಮ್ ಆಗಿದೆ ಸರ್, ಇನ್ನೂ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗಬೇಕಾಗಿತ್ತು ಅಂದರೆ ಇಮೇಜ್ ಒಳಗೆ ಹೋಗಿ ಏನು ಮಾಡ್ಬೋದು, ಅದೇ ಲೇಯರ್ ಮೇಲೆ ಬರೋದು. ಅದೇ ಲೇಯರ್ ಮೇಲೆ ಬಂದು ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಲೆವೆಲ್ ಒಳಗೆ ಹೋಗಿ ಏನು ಮಾಡೋದು, ಪೂರ್ತಿ ವೈಟ್ ಆಯ್ತು ನೋಡಿ ಆಗಲೇ ಸ್ವಲ್ಪ ಲೈಟ್ ಆಗಿತ್ತು, ಇವಾಗ ಪೂರ್ತಿ ವೈಟ್ ಆಗಿದೆ. ಇವಾಗ ಏನು ಮಾಡ್ಬೋದು, ನಾವು ಇವಾಗ ಫಿಲ್ ಮಾಡ್ಬೋದು. ಪ್ರತಿಯೊಂದು ಫಾರ್ಮ್ನು ಕೂಡ ಫಿಲ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಗೊತ್ತಾಗಿದ್ದು ಅನ್ಕೋತಾ ಇದ್ದೀನಿ. ಇದನ್ನೇ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡೋದು, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಅನ್ನೋದು ಬರುತ್ತೆ. PSD ಅಂದರೆ ಫೋಟೋಶಾಪ್ ಡಾಕ್ಯುಮೆಂಟ್. ಇದೇ ಡಾಕ್ಯುಮೆಂಟ್ಸ್ ಅನ್ನ ನೀವು ಮುಂದೆ ಕಂಟಿನ್ಯೂ ಮಾಡಬೇಕಾಗಿದೆ ಅಂದ್ರೆ PSD ತಗೋಬೇಕು. ಇಲ್ಲಿಗೆ ಕ್ಲೋಸ್ ಮಾಡಬೇಕಾಗಿದೆ ಅಂದ್ರೆ JPG ತಗೊಂಡು ವಾಪಸ್ ಡೆಸ್ಕ್ಟಾಪ್ ಅಲ್ಲಿ ನೀವು ಏನು ಮಾಡ್ಬೋದು, ಇದನ್ನ ಯಾವುದೋ ಒಂದು ಹೆಸರ ಮೇಲೆ ಇಟ್ಕೊಂಡು ಸೇವ್ ಮಾಡ್ಬೋದು. ಗೊತ್ತಾಗ್ತಿದೆಯಾ, ಸೇವ್ ಮಾಡ್ಕೊಳ್ಳೋಣ. ಸೇವ್ ಆಗ್ತಿದ್ದಾನೆ, ಕ್ಲೋಸ್ ಮಾಡಿ ಮತ್ತೆ ಎಡಿಟ್ ಮಾಡಿರೋದು ಮತ್ತೆ ನಾವು ಇವಾಗ ಮಾಡಿರೋದನ್ನ ನೋಡಬೇಕಾಗಿದೆ ಅಂದ್ರೂ ಕೂಡ ನೋಡ್ಬೋದು. ಮೊದಲೇ ಮಾಡಿರೋದು ನಾವು ಈ ತರ ಫಾರ್ಮ್ ಇರೋದನ್ನ ನಾವೇನ್ ಮಾಡಿದೀವಿ, ಇವಾಗ ಈ ತರ ಎರೇಜರ್ ಮಾಡಿಬಿಟ್ಟಿದ್ದೀವಿ. ಒಳಗಡೆ ಇರ್ತಕ್ಕಂಥ ಮಾಹಿತಿಯನ್ನ ಪೂರ್ತಿ ಫಾರ್ಮೆಟ್ ಒಳಗಡೆ ಕ್ಲೀನ್ ಮಾಡಿದ್ದೀವಿ. ಗೊತ್ತಾಗ್ತಿದೆಯಾ, ಈ ತರ ನಾವು ಕ್ಲೀನ್ನೆಸ್ ಮಾಡ್ಕೊಂಡಿದ್ದೀವಿ. ಇದ್ರೊಳಗಡೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದ್ರಿಂದ ನನಗೂ ಕೂಡ ಸಪೋರ್ಟ್ ಆಗುತ್ತೆ ಹಾಗೂ ನನಗೂ ಕೂಡ ಖುಷಿ ಆಗುತ್ತೆ, ಅದನ್ನು ಕೂಡ ಹೇಳ್ಬೋದು ನಿಮಗೆ. ದಯವಿಟ್ಟು ನೀವು ವಿಡಿಯೋ ನೋಡಿ ಹಾಗೆ ಹೋಗೋದ್ರಿಂದ ನಿಮಗೂ ಕೂಡ ಖುಷಿ ಅನಿಸ್ಲಿಕ್ಕಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನನ್ನ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣುತ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಬರ್ತಾ ಇರುತ್ತೆ. ನೋಡಿ ಫ್ರೀಯಾಗಿ ಮನೆಯಲ್ಲಿದ್ದಾಗ ಕಂಪ್ಯೂಟರ್ನ ಕಲಿತಾ ಇರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.